ಭಾಗ್ಯಲಕ್ಷ್ಮಿ ಸೀರಿಯಲ್. ವೇದಿಕೆ ಮೇಲೆ ಆದ ಅವಮಾನವನ್ನು ಭಾಗ್ಯ ಸಹಿಸೋದಿಲ್ಲ. ತಾಂಡವ್ ಅಂದುಕೊಂಡದ್ದೇನು ನೋಡಿ. ವೇದಿಕೆ ಮೇಲೆ ಕನ್ನಿಕಾ ಭಾಗ್ಯ ಹಾಗೂ ಕುಸುಮಗೆ ಅವಮಾನ ಮಾಡುತ್ತಿರುತ್ತಾಳೆ. ಕುಸುಮ ಮಾತನಾಡಿದ ಒಂದು ವಿಡಿಯೋ ಪ್ಲೇ ಮಾಡಿರುತ್ತಾಳೆ. ಅದಾದ ನಂತರ ಭಾಗ್ಯ ಆಡಿದ ಮಾತುಗಳು ಇಲ್ಲಿದೆ. ಅತ್ತೆಯವರು ಮಾತನಾಡಿದ್ದು ನಿಜಾನೇ, ಅದು ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ. ಈ ಮಾತನ್ನು ಯಾರತ್ರ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳೋದನ್ನು ನೀವು ಹೇಳಿ, ಅದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಎಂದು ಭಾಗ್ಯ ವೇದಿಕೆ ಮೇಲೆ ಹೇಳುತ್ತಾಳೆ. ಆದರೆ ಇಲ್ಲಿ ಕೇವಲ ಮಾತನಾಡುವುದನ್ನು ಮಾತ್ರ ನೀವು ತೋರಿಸ್ತಾ ಇದ್ದೀರಾ. ಯಾರತ್ರ ಮಾತನಾಡಿದ್ರು ಅನ್ನೋದನ್ನು ಕೂಡ ನೀವು ತೋರಿಸಲೇಬೇಕು. ಈ ಬಗ್ಗೆ ಪೂರ್ತಿ ವಿಡಿಯೋ ನೀವು ಹಾಕಿದ ನಮ್ಮ ಮೇಲೆ ಅಪವಾದ ಮಾಡದಿರಿ ಅಂತ ಅಂದರೆ ಇದರ ಪೂರ್ತಿ ಜವಾಬ್ದಾರಿಯನ್ನು ನೀವೇ ಇರಲೇಬೇಕು. ಈ ವಿಡಿಯೋ ಯಾರತ್ರ ತರಿಸಿದ್ದರೋ ಅವರ ಹತ್ರ ಪೂರ್ತಿ ವಿಡಿಯೋ ತರಿಸಿ, ಇಲ್ಲಾಂದರೆ ಯಾರತ್ರ ತರಿಸಿದ್ದೀರಾ ಅನ್ನೋದನ್ನು ನಮಗೆ ಹೇಳಿ, ಅದನ್ನೆಲ್ಲ ಈಗ ಹುಡ್ಕೊಂಡು ಬರಬೇಕಾಗುತ್ತೆ ಅಂತ ಕನ್ನಿಕಾ ಹೇಳ್ತಾಳೆ. ಭಾಗ್ಯ ಇಷ್ಟು ತೋರಿಸಿದ್ರೆ ಅಂದರೆ ಪೂರ್ತಿ ತೋರಿಸೋದು ಕೂಡ ನಿಮ್ಮದೇ ಜವಾಬ್ದಾರಿ ಅಲ್ವಾ ಅಂತ ಭಾಗ್ಯ ಕೇಳ್ತಾಳೆ. ಅಬ್ಬಾ ಎಷ್ಟು ಹುಷಾರಾಗಿದ್ದಾಳೆ ಭಾಗ್ಯ, ಇದೆಲ್ಲ ನನಗೆ ಹೊಡೆದೇ ಇರಲಿಲ್ಲ ಅಂತ ತಾಂಡವ್ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ಪೂರ್ತಿ ವಿಡಿಯೋ ಸಿಕ್ಕಿದ್ರೆ ಅಮ್ಮನ ಮರ್ಯಾದೆ ಉಳಿಯುತ್ತೆ ಅನ್ನೋದು ಅವನ ತಲೆಗೆ ಬರುತ್ತದೆ. ಜನರೆಲ್ಲ ಈ ಬಗ್ಗೆ ಯೋಚನೆ ಮಾಡಲು ಆರಂಭ ಮಾಡುತ್ತಾರೆ. ಕನ್ನಿಕಾ ಮೇಡಮ್, ನೀವು ವಿಡಿಯೋ ಪೂರ್ತಿ ತೋರಿಸಿ, ಇಲ್ಲಾಂದರೆ ಯಾರು ಕಳಿಸಿದ್ದು ಅಂತ ಹೇಳಿ ನಾನೇ ತರಿಸ್ತೀನಿ ಅಂತ ಅವರು ಹೇಳ್ತಾರೆ. ಅಷ್ಟರಲ್ಲಿ ಯಾರೋ ಒಬ್ಬರು ವೇದಿಕೆ ಹತ್ತಿರ ಎಳೆದುಕೊಂಡು ಬರ್ತಾ ಇರೋದು ಕಾಣಿಸುತ್ತದೆ. ಅವರು ಯಾರು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಾಗಿದೆ. ಭಾಗ್ಯ ಹಾಗೂ ಕುಸುಮ ಇಬ್ಬರಿಗೆ ಸನ್ಮಾನ ಮಾಡುವುದಾಗಿ ಹೇಳಿಕೊಂಡು ವೇದಿಕೆ ಮೇಲೆ ಅವಮಾನ ಮಾಡುತ್ತಿದ್ದಾಳೆ ಕನ್ನಿಕಾ. ಭಾಗ್ಯ ಹಾಗೂ ಕುಸುಮ ಇಬ್ಬರನ್ನು ವೇದಿಕೆ ಮೇಲೆ ಕೂರಿಸಿದಾಗಿದೆ. ಆಗ ಕನ್ನಿಕಾ ಅವಳ ಹತ್ತಿರ ಬಂದು ನಿಲ್ಲುತ್ತಾಳೆ. ಕನ್ನಿಕಾ ಅವಾರ್ಡ್ ಕೈಯಲ್ಲಿ ಹಿಡಿದುಕೊಂಡಿರುತ್ತಾಳೆ. ನಂತರ ಅವರ ಹತ್ತಿರಕ್ಕೆ ಬಂದು ಇನ್ನೇನು ಅದನ್ನು ಕೈಗೆ ಕೊಡಬೇಕು ಎನ್ನುವಷ್ಟರಲ್ಲಿ ಒಂದು ಕೆಲಸ ಮಾಡುತ್ತಾಳೆ. ಆ ಅವಾರ್ಡನ್ನು ಎತ್ತಿ ನೆಲಕ್ಕೆ ಬಿಸಾಡಿ ಆಗ ಅಲ್ಲಿದ್ದರಿಗೂ ಕೋಪ ಬರುತ್ತದೆ. ಇದೇನಿದು ಕಾರ್ಯಕ್ರಮ ಈ ರೀತಿ ಹಾಳಾಗ್ತಾ ಇದೆಯಲ್ಲ ಅನ್ನೋ ರೀತಿ ಕಾಣುತ್ತದೆ, ಯಾಕೆ ಹೀಗೆ ಮಾಡಿದ್ರಿ ಎಂದು ಪ್ರಶ್ನೆ ಮಾಡುತ್ತಾಳೆ. ಆನಂತರ ಭಾಗ್ಯ ಹೇಳ್ತಾಳೆ, ಈ ಪುರಸ್ಕಾರಕ್ಕೆ ಒಂದು ಗೌರವ ಇದೆ, ಅದನ್ನು ಈ ರೀತಿ ನೆಲದ ಮೇಲೆ ಬಿಸಾಡಬಾರದು ಎಂದು ಹೇಳ್ತಾಳೆ. ಹೌದು, ಈ ಪುರಸ್ಕಾರ ನಿಜವಾಗ್ಲೂ ಬೆಲೆ ಇದೆ, ಆದರೆ ನಿಮ್ಮಂತರಿಗಲ್ಲ ಎಂದು ಕನ್ನಿಕಾ ಹೇಳುತ್ತಾಳೆ. ನಾವೇನು ಮಾಡಿದ್ವಿ ಅಂತ ಕುಸುಮ ಕೇಳ್ತಾಳೆ. ಆಗ ಅದಕ್ಕೆ ಕನ್ನಿಕಾ ವೇದಿಕೆಯಲ್ಲಿ ಉತ್ತರ ನೀಡುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.